ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೇಟ್ ನ್ಯೂಸ್. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಸಂತಸ್ ಚಲೋ ಪ್ರತಿಭಟನೆಕಾರರ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್ ಖಂಡಿಸಿ ಲಿಂಗಸೂರು ತಾಲೂಕು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟ್ಟಣದ ಬಸ್ ನಿಲ್ದಾಣ ಹತ್ತಿರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಮೂಲಕ ಘೋಷಣೆಗಳೊಂದಿಗೆ ಕೂಗುತ್ತಾ ಸಹಾಯಕ ಆಯುಕ್ತರ ಕಾರ್ಯಾಲಯದವರೆಗೆ ಸಂಚರಿಸಿ ಸಹಾಯಕ ಆಯ್ಕೆಯಾದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದರು. ಮನವಿ ಪತ್ರವನ್ನು ಓದ್ತಾ ಇದ್ದೀವಿ. ಗೌರವಾನ್ವಿತ ಶ್ರೀಮತಿ ದ್ರೌಪದಿ ಮುರ್ಮುರವರು ರಾಷ್ಟ್ರಪತಿಗಳು, ಭಾರತ ಸರ್ಕಾರ, ರಾಷ್ಟ್ರಪತಿ ಭವನ ನವದೆಹಲಿಯವರ ಸನ್ನಿಧಿಗೆ ಮಾನ್ಯ ಸಹಾಯಕ ಆಯುಕ್ತರು ಲಿಂಗಸೂರು ಇವರ ಮೂಲಕ ಮಾನ್ಯರೇ, ನವದೆಹಲಿಯ ಜನತೆ ನಮ್ಮ ದೇಶವನ್ನು ಕಟ್ಟುವಲ್ಲಿ ಯಶಸ್ವಿ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ತಮ್ಮೆಲ್ಲರೂ ಭಾಗವಹಿಸಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹೋರಾಟವನ್ನು ಮಾಡಿದ್ದೇವೆ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಅಲ್ಲಿ ಅವರೆಲ್ಲರೂ ಕೂಡ ಬಡವರು ಮತ್ತು ಮಧ್ಯವರ್ಗದ ಕುಟುಂಬಗಳು. ಯಾಕಂತಂದ್ರೆ ಇದನ್ನ ಲೀಕ್ ಮಾಡೋರು ಯಾರು ಅಂತಂದ್ರೆ ಈಗಾಗಲೇ ಸ್ನೇಹಿತರು ಹೇಳಿದ್ರು, ಬಿಜೆಪಿಯ ಬೆಂಬಲಿತ ರಾಜಕಾರಣಿಗಳು. ಒಂದು ಪತ್ರಿಕೆ ಲೀಕ್ ಆದ್ಮೇಲೆ ಅದನ್ನ 4 ಲಕ್ಷಕ್ಕೋ 5 ಲಕ್ಷಕ್ಕೋ 10 ಲಕ್ಷಕ್ಕೋ 20 ಲಕ್ಷಕ್ಕೋ ತಮ್ಮ ಕುಟುಂಬದವರಿಗೆ ಮಾರಿಕೊಂಡು ತಾವು ಡಾಕ್ಟರ್ ಆಗ್ತಾರೆ. ಆದರೆ 2 ವರ್ಷ ತಮ್ಮ ಇಡೀ ಭವಿಷ್ಯವತ್ತನ್ನ ಕಷ್ಟಪಟ್ಟು ಹೋಗಿ ಇವತ್ತು ಮಕ್ಕಳು ನಾನು ಇನ್ನೇನಪ್ಪ ಡಾಕ್ಟರ್ ಆಗಂಗಿಲ್ಲ ನಾವು ಅಂತ ಹತಾಶರಾಗಿ ಇವತ್ತು ತಮ್ಮ ಜೀವನವನ್ನು ಕೊಟ್ಟಿರ್ತಕ್ಕಂಥದ್ದು ಬಂಧುಗಳೇ, ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಯಾಕೆಂದ್ರೆ ಬಡವರ ಜೀವಕ್ಕೆ ಬೆಲೆ ಇಲ್ವಾ? ಮೋದಿ ಅವರೇ ನೀವೇನು ಮಾಡಿದ್ರಿ? ಶಿಕ್ಷಣ ಮಂತ್ರಿಗಳೇ, ಅಕೌಂಟಬಿಲಿಟಿ ಎಲ್ಲಿ ನಿಮಗೆ? ಎಲ್ಲಿ ಉತ್ತರದಾಯಿತ್ವ? ಆ ಕಾರಣಕ್ಕಾಗಿ ಇವತ್ತು ವಿದ್ಯಾರ್ಥಿಗಳು ಏನು ಹೋರಾಟ ಮಾಡ್ತಾರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಮೇಲೆ ನಡೆದ ಲಾಠಿ ಚಾರ್ಜ್ ಖಂಡಿಸಿ ಕಾಂಗ್ರೆಸ್ ಪಕ್ಷದ ತಾಲೂಕು ಘಟಕದ ವತಿಯಿಂದ ಪ್ರತಿಭಟಿಸಿ ಸಹಾಯಕ ಆಯುಕ್ತರ ಲಿಂಗಸೂರು ಮೂಲಕ ಶ್ರೀಮತಿ ದ್ರೌಪದಿ ಮುರ್ಮು ರಾಷ್ಟ್ರಪತಿಗಳು, ಭಾರತ ಸರ್ಕಾರ ಅವರಿಗೆ ಮನವಿ ಪತ್ರ ಸಲ್ಲಿಸುವಂತೆ ತಾಲೂಕು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮನವಿ ಪತ್ರವನ್ನು ಸಲ್ಲಿಸಿದರು. ದೆಹಲಿಯ ಜಂತರ್ ಮಂತರ್ನಲ್ಲಿ ಸಂತಸ್ ಚಲೋ ಪ್ರತಿಭಟನೆ ವೇಳೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಸಂದರ್ಭದಲ್ಲಿ ಪ್ರತಿಭಟನೆಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿರುವುದು ಖಂಡನೀಯವಾಗಿದ್ದು, ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರ ವಿರುದ್ಧ ಪೊಲೀಸರು ಬಲಪ್ರಯೋಗ ನಡೆಸಿರುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆ ತರುವ ಕ್ರಮವಾಗಿದೆ. ಇನ್ನು ಪ್ರತಿಭಟನಾಕಾರರನ್ನು ಬಂಧಿಸಿರುವುದು ಖಂಡನೀಯವಾಗಿದ್ದು, ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಶಾಂತಿಯುತವಾಗಿ ಪ್ರತಿಭಟಿಸುವ ಮತ್ತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೂಲಭೂತ ಹಕ್ಕನ್ನ ನೀಡಿದೆ. ಉಗ್ರಗಾಮಿಗಳಲ್ಲ, ಹೋರಾಟಗಾರರು. ಪ್ರಶ್ನೆ ಮಾಡೋದು ಈ ದೇಶದ ಅಪರಾಧ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ಮಾತನಾಡುವ ಹಕ್ಕನ್ನು ಕೊಟ್ಟದೆ. ಅನ್ಯಾಯ ಆದಾಗ ಪ್ರತಿಭಟನೆ ಮಾಡೋ ಹಕ್ಕನ್ನ ಸಂವಿಧಾನ ಕೊಟ್ಟದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರೆ. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು ಬಂಧುಗಳೇ. ಆ ವಿಚಾರವಾಗಿ ಇವತ್ತು ಹೋರಾಟಗಾರರು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿಯವರೆಲ್ಲರೂ ಕೂಡ ಉಗ್ರಗಾಮಿಗಳಲ್ಲ, ದೇಶದ್ರೋಹಿಗಳಲ್ಲ. ಇವತ್ತು ವಿದ್ಯಾರ್ಥಿಗಳ ಧ್ವನಿಯನ್ನ ಅಡಗಿಸೋಕ್ಕಾಗೋದಿಲ್ಲ. ಇವತ್ತೇನು ವಿದ್ಯಾರ್ಥಿಗಳ ರಕ್ತ ಪ್ರತಿ ಭೂಮಿಯಲ್ಲಿ ಬಿದ್ದಿದೆ, ಅದು ಮೊಳಕೆ ಹೊಡಿತದ. ಇವತ್ತು ದೇಶ ಬದಲಾವಣೆ ಆಗ್ತದ. ಇವತ್ತು 15 ವರ್ಷಗಳ ಕಾಲ ಈ ದೇಶವನ್ನು ಆಳೋದಕ್ಕೆ ನೀವು ತಯಾರಾಗಿದ್ದೀರಿ. 2029ರಲ್ಲಿ ನೀವು ಯಾರು ಇರಂಗಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಇವತ್ತು ದೇಶದ ಜನತೆ ಮೂಲೆ ಮೂಲೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಗಲ್ಲಿಯಲ್ಲಿ ಹೋರಾಟ ಮಾಡ್ತಾರೆ. ಇಡೀ ಬಿಜೆಪಿ ವಿರುದ್ಧ ಇವತ್ತು ವಿದ್ಯಾರ್ಥಿಗಳು, ಯುವ ಸಮೂಹ ಸಂಖ್ಯೆ ಎತ್ತಿದೆ ಅನ್ನೋದನ್ನ ಪ್ರತಿ ತಾಲೂಕಾ, ಜಿಲ್ಲೆ, ರಾಜ್ಯ, ದೇಶಗಳೆಲ್ಲರೂ ಕೂಡ ಜಂತರ್ ಮಂತರ್ನಲ್ಲಿ ಇವತ್ತು ಚಿತ್ರ ನಟಿಯರು ಇವತ್ತು ಹೋರಾಟವನ್ನು ಮಾಡೋದ್ರ ಮೂಲಕ ನೂರಾರು ಅಮಾಯಕ ಯುವಕ ಯುವತಿಯರು ಪೊಲೀಸರ ನಿರ್ದಯ ಲಾಠಿ ಏಟಿನಿಂದಾಗಿ ಗಾಯಗೊಂಡಿದ್ದಾರೆ. ಕೇವಲ ದೆಹಲಿಯಲ್ಲಿ ಮಾತ್ರವಲ್ಲ, ಕರ್ನಾಟಕವೂ ಸೇರಿದಂತೆ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರದ ಶಿಕ್ಷಣ ಮತ್ತು ಯುವಜನ ವಿರೋಧ ನೀತಿಯ ವಿರುದ್ಧ ಯುವಜನರು ಸಿಡಿದಿದ್ದು ಬೀದಿಗಿಳಿದಿದ್ದಾರೆ. ಒಬ್ಬ ಸಮರ್ಥ ಮತ್ತು ಭ್ರಷ್ಟ ಶಿಕ್ಷಣ ಮಂತ್ರಿಯ ವಿರುದ್ಧ ಕ್ರಮ ಕೈಗೊಳ್ಳಲು ಸಾಧ್ಯವಾಗದ ನರೇಂದ್ರ ಮೋದಿಜಿಯವರು ತುಂಬಾ ದುರ್ಬಲ ಮತ್ತು ದುಷ್ಟ ರಕ್ಷಕ ಪ್ರಧಾನಿ ಅನ್ನೋದು ಸಾಬೀತುಪಡಿಸಿದ್ದಾರೆ. ಹೋರಾಟವನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ 2026ರ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದು, ಅದರ ವಿರುದ್ಧ ಹೋರಾಟ ಮಾಡಿ ನಮ್ಮ ಕೇಂದ್ರದ ಮಂತ್ರಿಗಳನ್ನ ರಾಜೀನಾಮೆ ಕೇಳುವಂತ ನಮ್ಮ ವಿದ್ಯಾರ್ಥಿ ಸಮೂಹ ಒಂದು ಸ್ಟ್ರೈಕ್ ಮಾಡಿತ್ತು. ಅವ್ರ ಮೇಲೆ ಗೂಂಡಾ ವರ್ತನೆ ಮಾಡಿ, ಅವ್ರಿಗೆ ಗೋಲಿಬಾರ್ ಮಾಡಿ, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ
ಆಮೇಲೆ ನೀರಿನ ಫಿರಂಗಿಗಳನ್ನ ದಾಳಿ ಮಾಡಿದ್ದು ನೀವೆಲ್ಲರೂ ನೋಡಿದ್ರಿ. ಅದರ ವಿರುದ್ಧವಾಗಿ ನಮ್ಮ ದೇಶ ಕಟ್ಟುವಂತ ಶಕ್ತಿ ನೀವೆಲ್ಲರೂ. ಇವತ್ತು ಏನಾದರೂ ಈ ದೇಶ ಕಟ್ಟಬೇಕಾದ್ರೆ ಆ ಶಕ್ತಿ ಇರೋದು ನಿಮ್ಮ ಕೈಯಲ್ಲಿ. ನಿಮ್ಮ ಶಕ್ತಿಯನ್ನ ನಾವು ಹರಣ ಮಾಡ್ಲಿಕ್ಕೆ ಹೋದ್ರೆ ಅವ್ರಿಗೆ ಯಾರಿಗೂ ಈ ದೇಶದಲ್ಲಿ ಉಳಿಗಾಲ ಇಲ್ಲ. ನಿಮ್ಮ ಹಕ್ಕನ್ನ ಹತ್ತಿಕ್ಬೇಕು ಅಂದ್ರೆ ಅದು ಈ ದೇಶದಲ್ಲಿ ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಯುವ ಶಕ್ತಿ, ಯುವ ಸಮೂಹ ಅವರ ಶಕ್ತಿ ಬಹಳ ದೊಡ್ಡದು. ನಮ್ಮ ಯುವಕರಿಗೆ ಮುಂದಿನ ದಾರಿದೀಪವಾಗಬೇಕಾದಂತ ಸರ್ಕಾರವೇ ಇವತ್ತು ಹೋರಾಟವನ್ನ ನಮ್ಮ ಪಕ್ಷದಿಂದ ಹಮ್ಮಿಕೊಂಡಿದ್ವಿ. ಇವತ್ತು ನಾವು ಬರೀ ಪಕ್ಷದ ಕಾರ್ಯಕರ್ತರನ್ನ ತಗೊಂಡು ಇವತ್ತೊಂದು ಕಾರ್ಯಕ್ರಮ ಮಾಡ್ಬೋದಿತ್ತು. ನಾವು ನಮಗೆ ದೊಡ್ಡದಾಗಿದ್ದಿಲ್ಲ ಅದು. ನಿಮ್ಮನ್ನ ಯಾಕ ಎಲ್ಲ ಕಾಲೇಜಿಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಮಕ್ಕಳನ್ನ ಕಳಿಸ್ರಿ, ಅವ್ರಿಗೂ ಹೋರಾಟದ ಮನೋಭಾವನೆ ಬೆಳಿಬೇಕು. ಮುಂದಿನ ನೀವು ಈ ದೇಶದ ಪ್ರಜೆಗಳಾಗೋರು. ನೀವು ಹೋರಾಟದ ಮನೋಭಾವನೆಯನ್ನು ಬೆಳೆಸ್ಕೊಳ್ಳದೆ ಹೋದ್ರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾನು ಎಲ್ಲ ಮುಖಂಡರಿಗೆ ಹೇಳಿದೆ, ನೀವು ಒಬ್ಬೊಬ್ಬರು ಒಂದೊಂದು ಕಾಲೇಜಿಗೆ ಹೋಗ್ರಿ, ಎಲ್ಲ ಪ್ರಿನ್ಸಿಪಾಲರನ್ನು ಭೇಟಿಯಾಗಿ ನಮ್ಮ ಮಕ್ಕಳು ಭಾಗವಹಿಸಬೇಕು. ಈ ಹೋರಾಟ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ಮುಂದಿನ ಇದಕ್ಕೊಂದೇ ಮುಗಿಯಲ್ಲ, ನಮ್ದು ಇನ್ನೂ ಬೇಕಾದಷ್ಟು. ಇನ್ನು ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯವನ್ನ ವಿರೋಧಿಸಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಶ್ರೀ ರಾಹುಲ್ ಗಾಂಧಿ, ಸಂಸದ ಶ್ರೀಮತಿ ಪ್ರಿಯಾಂಕ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರನ್ನ ಪೊಲೀಸರು ಬಲವಂತವಾಗಿ ಎಳೆದೊಯ್ಯುತ್ತಿರುವುದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕೆಯಾಗಿದೆ. ಇನ್ನು ವಿದ್ಯಾರ್ಥಿಗಳ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸುವ ಬದಲು ಅವರ ಮೇಲೆ ದೌರ್ಜನ್ಯ ನಡೆಸಿರುವ ಕೇಂದ್ರ ಸರ್ಕಾರದ ನಡೆ ಖಂಡನೀಯವಾಗಿದ್ದು, ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅಮಾಯಕ ವಿದ್ಯಾರ್ಥಿಗಳ ಸಾವಿಗೆ ಕಾರಣರಾದ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಮತ್ತು ನೀಟ್ ಪರೀಕ್ಷೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ಮೌನಿಯಾಗಿರುವ ದೇಶದ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರು ಕೂಡಲೇ ಶಿಕ್ಷಣ ಸಚಿವರ ರಾಜೀನಾಮೆ ಪಡೆದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು 20 ವಿದ್ಯಾರ್ಥಿಗಳ ಆತ್ಮಹತ್ಯೆ ಸಾವುಗಳ ಜವಾಬ್ದಾರಿ ಹೊತ್ತು ದೇಶದ ಪ್ರಜೆಗಳ ಮುಂದೆ ಕ್ಷಮೆ ಯಾಚಿಸಿ ರಾಜೀನಾಮೆ ನೀಡಬೇಕೆಂದು ಈ ಮೂಲಕ ಆಗ್ರಹಿಸಿದ್ದಾರೆ. ಖಂಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಲಾಠಿ ಚಾರ್ಜ್ ಅನ್ನು ಎಲ್ಲರೂ ಕೂಡ ಖಂಡಿಸ್ತಾರೆ. ಕೇಳೋದು ತಪ್ಪಲ್ಲ, ಅದನ್ನು ನಡ್ಕೊಳ್ಳೋ ರೀತಿಯನ್ನೇ ನಿಮ್ಮದು ಭಯೋತ್ಪಾದಕರಂಗೆ ನಡ್ಕೊಂಡಿದ್ದೀರಿ. ಇದನ್ನ ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಇನ್ನು ಮುಂದೆ ಏನೇನಾದ್ರೆ ಅದಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಹೋರಾಟವನ್ನ ಮುಂದುವರಿಸಿದ್ದೀರಿ. ನಾವೆಲ್ಲರಿಗೆ ಬೆಂಬಲವನ್ನ ಕೊಟ್ಟಿದ್ದೀರಿ. ಈ ಬೆಂಬಲ ಜಂತರ್ ಮಂತರ್ ಹೋಗ್ತದ, ನಿಮ್ಮ ಪಾದಯಾತ್ರೆ ಈ ದೇಶಕ್ಕೆ ಮುಟ್ಟುತ್ತದ, ನಿಮ್ಮ ಕೂಗು ಈ ದೇಶಕ್ಕೆ ಮುಟ್ಟದ, ನಿಮ್ಮೆಲ್ಲರ ಕೂಗು ಈ ದೇಶಕ್ಕೆ ಮುಟ್ಟಲಿ ಕೇಳಿದ್ರೆ ಯಾವುದಕ್ಕೂ ಅಲ್ಲ. ಅದಕ್ಕೆ ನೀವು ಪ್ರಧಾನಮಂತ್ರಿಗಳೇ ನೈತಿಕ ಹೊಣೆ ಹೊತ್ತು ಕನಿಷ್ಠ ಹಿಂಗಾಗಿದ್ದು ತಪ್ಪಾಗಿದೆ, ಇದನ್ನ ಸರಿಪಡಿಸ್ತೀರಿ ಹಂಗಂತ ಹೇಳಿಬಿಟ್ಟು ಈ ವಿದ್ಯಾರ್ಥಿಗಳನ್ನ ಕ್ಷಮೆ ಕೇಳೋದಕ್ಕೆ ರಾಹುಲ್ ಗಾಂಧಿ ಅವರು ಮತ್ತು ವಿದ್ಯಾರ್ಥಿ ಸಮುದಾಯ ಕೇಳಿದ ಪ್ರಧಾನಮಂತ್ರಿಗಳು ಬೇರೆ ಏನೂ ಕೇಳಿಲ್ಲ. ಅದಕ್ಕೆ ತಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು ಬಂಧುಗಳೇ. ಅವ್ರಿಗೆ ಕೇಳಿದ 3 ಪ್ರಶ್ನೆಗಳು ಇವತ್ತು ದೇಶದ ಎಲ್ಲ ಮಾನವ ಹಕ್ಕುಗಳ ಹೋರಾಟಗಾರರು ಇವತ್ತು ಸೋನಂ ವಾಂಚುಕ್ ಅವರು 21 ದಿನ ಉಪವಾಸವನ್ನು ಮಾಡಿದರು. ಈ ದೇಶ ಯಾರನ್ನು ಕೂಡ ಈ ಮಂತ್ರಿಮಂಡಲ ಕೇರೆ ಮಾಡಲಿಲ್ಲ. ಅವ್ರಿಗೆ ಏನಾಗುತ್ತೆ ಅಂತ ಕೇಳಿಲ್ಲ. ಅವ್ರನ್ನ ರಾತ್ರೋರಾತ್ರಿ ಹೊತ್ಕೊಂಡು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿರ್ತಕ್ಕಂಥದ್ದು ನೀವು ಮಾಧ್ಯಮದಲ್ಲಿ, ಯೂಟ್ಯೂಬ್ಗಳಲ್ಲಿ, ಚಾನೆಲ್ಗಳಲ್ಲಿ ನೋಡಿದರೆ ಬಂದಿದ್ದಾರೆ. ಯಾಕಂದ್ರೆ ಇನ್ನು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಶರಣಗೌಡ ಬಯ್ಯಾಪುರ್, ಭೂಪನ್ ಗೌಡ ಪಾಟೀಲ್, ಪಾಮಯ್ಯ ಮುರಾರಿ, ಗುಂಡಪ್ಪ ನಾಯಕ್, ಬಸವರಾಜ್ ಗೌಡ ಗಣೇಕಲ್, ಹನುಮಂತಪ್ಪ, ನಾಗರಾಜ್, ಮೋಹನ್ ಗೋಸ್ಲೆ, ಶಶಿಧರ್ ಪಾಟೀಲ್, ಡಿಜಿ ಗುರಿಕಾರ್, ಅನೀಶ ಪಾಷಾ, ಹಾಲಪ್ಪ ರಾಠೋಡ್, ಜಗದೀಶ್ ಗೌಡ ಮಾಲಿ ಪಾಟೀಲ್ ಅಧ್ಯಕ್ಷರು, ಪ್ರಕಾಶ್ ಕುರಿ ಚಿತ್ತಾಪುರ ಅಧ್ಯಕ್ಷರು, ಶಿವಾಜಿ ಕಟ್ಟಿಮನಿ ಅಧ್ಯಕ್ಷರು, ಲಕ್ಷ್ಮೀ ಪೊಲೀಸ್ ಪಾಟೀಲ್ ಉಪಾರ್ ಅಧ್ಯಕ್ಷರು ಹಾಗೂ ಇನ್ನಿತರರು ಭಾಗಿಯಾಗಿದ್ದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.